ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹದ ಬೆಳೆದ ಗುಜ್ಜೆಯನ್ನು ಉಪಯೋಗಿಸ್ಕೊಂಡೊಂದು ಬಿಳಿ ಸಾಂಬಾರು ಹೇಗೆ ಮಾಡೋದು ನೋಡುವ. ಇದಕ್ಕೆ ಹದ ಬೆಳೆದಿರುವ ಗುಜ್ಜೆ ಅಂದರೆ ಎಳೆಯ ಹಲಸಿನಕಾಯಿ, ಇದನ್ನು ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕಟ್ ಮಾಡಿ ಇದನ್ನು ನೀರಲ್ಲಿ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಕಪ್ಪಾಗ್ತದೆ. 1 ಕಪ್ಪಷ್ಟು ಅಲಸಂಡೆ ಬೀಜ, ಲೋಬಿಯಾ ಅಂತ ನಾವೇನು ಹೇಳ್ತೇವೆ ಅದನ್ನು 8 ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ. ಈಗ ಕುಕ್ಕರಿಗೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಈ ಹಲಸಿನಕಾಯಿಯನ್ನು ಹಾಗೂ ಲೋಬಿಯಾವನ್ನು ಅಥವಾ ಅಲಸಂಡೆ ಬೀಜವನ್ನು ಒಂದೇ ಪಾತ್ರೆಗೆ ಹಾಕ್ಕೊಂಡು 1 ರಿಂದ 2 ವಿಸಿಲು, ಯಾಕೆಂದರೆ ಲೋಬಿಯಾ ಕೂಡ ಬೇಗ ಬೇಯ್ತದೆ, ಗುಜ್ಜೆ ಕೂಡ ಬೇಗ ಬೇಯ್ತದೆ, ಹಾಗಾಗಿ 2 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ಇದಕ್ಕೆ ಹುಣಸೆ ಹಣ್ಣು, ಹಾಗೆಯೇ ಒಂದು ಸ್ವಲ್ಪ ಅರಶಿನ ಹುಡಿ, ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಹುಡಿ, 1/4 ಟೀ ಸ್ಪೂನಷ್ಟು ಅರಶಿನ, 1 ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ಕೊಂಡು ಇದನ್ನು 2 ವಿಸಿಲ್ ಕೂಗಿಸಿಕೊಳ್ಳುವ. ಈ ಕಡೆ ಇದಕ್ಕೆ ಮಸಾಲೆ ಹುರಿಲಿಕ್ಕೆ ಮೊದಲಿಗೆ ಒಂದು 10 ರಿಂದ 15 ಗಾಂಧಾರಿ ಮೆಣಸು ಹಾಕ್ಕೊಂಡಿದ್ದೇನೆ. ಗಾಂಧಾರಿ ಮೆಣಸು ಇಲ್ಲ ಅಂತ ಹೇಳೋರು ಹಸಿಮೆಣಸು ಹಾಕ್ಕೊಳ್ಬೋದು. ಒಂದು 5 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಅದರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಇವಿಷ್ಟನ್ನು ಮೊದಲಿಗೆ ಒಂದು 2 ರಿಂದ 3 ನಿಮಿಷವರೆಗೆ ಸ್ವಲ್ಪ ಬಾಡಿಸಿಕೊಳ್ಳುವ. ಅಂದರೆ ಉದ್ದಿನಬೇಳೆ ಕಡಲೆಬೇಳೆ ಪರಿಮಳ ಬರಬೇಕು. ಹಾಗೆಯೇ ಹಾಕಿದ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹಾಗೂ ಗಾಂಧಾರಿ ಮೆಣಸು 3 ಕೂಡ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಅಷ್ಟೊತ್ತಿಗೆ ಅದು 3 ಕೂಡ ಫ್ರೈ ಆಗಿರ್ತದೆ. ಆಮೇಲೆ 1 ಹಿಡಿಯಷ್ಟು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಒಂದು 4 ಕಾಳು ಮೆಂತೆ, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, ಇವಿಷ್ಟನ್ನು ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ಇಂಗು, ಮುದ್ದೆ ಇಂಗಿದ್ರೆ 1 ಸಣ್ಣ ಕಡಲೆಯಷ್ಟು ಮುದ್ದೆ ಇಂಗು ಹಾಕ್ಕೊಳ್ಬೋದು. ನನ್ನ ಹತ್ರ ಮುದ್ದೆ ಇಂಗು ಇರಲಿಲ್ಲ ಇವತ್ತು, ಹಾಗೆ ಹುಡಿ ಇಂಗು ಹಾಕ್ಕೊಳ್ತಾ ಇದ್ದೇನೆ. 2 ದಂಡಷ್ಟು ಕರಿಬೇವು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಪರಿಮಳ ಬರುವವರೆಗೆ ಒಂದು 2 ರಿಂದ 3 ನಿಮಿಷ ಪುನಃ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ದೊಡ್ಡ ಉರಿಯಲ್ಲಿ ಮಾಡಬೇಡಿ, ಅದು ಸೀದು ಹೋಗ್ತದೆ. ಸಣ್ಣ ಉರಿಯಲ್ಲೇ ಮಾಡಿದಷ್ಟು ನಿಮಗೆ ಸಾಂಬಾರು ಪರಿಮಳ ಹಾಗೂ ರುಚಿ ಎರಡೂ ಕೂಡ ಚೆನ್ನಾಗಿರ್ತದೆ. ಅದರಿಂದ ಸಣ್ಣ ಉರಿಯಲ್ಲೇ ಅದನ್ನು ಟೋಟಲ್ ಒಂದು 4 ರಿಂದ 5 ನಿಮಿಷ ಫ್ರೈ ಮಾಡಬೇಕಾಗ್ತದೆ. ಶುರುವಿಗೆ ಒಂದು 2-3 ನಿಮಿಷ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಫ್ರೈ ಆಗಲಿಕ್ಕೆ, ಆಮೇಲೆ ಕೊತ್ತಂಬರಿ ಜೀರಿಗೆ ಹಾಕಿರೋದು ಫ್ರೈ ಆಗಲಿಕ್ಕೆ. ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಪೂರ್ತಿಯಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ 1 ಸಣ್ಣ ಕಾಯಿಯನ್ನು ತಗೊಂಡು, ಸಣ್ಣ ಕಾಯಿ ಅಥವಾ ದೊಡ್ಡ ಕಾಯಿ ಅಂತಾದರೆ ಅರ್ಧ ಗಡಿ ಸಾಕು, ತೆಂಗಿನಕಾಯಿ ತಗೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ನಾವೇನು ಮಸಾಲೆ ಹುರಿದಿಟ್ಟಿದ್ದೇವೆ ಆ ಮಸಾಲೆಯನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಇದಕ್ಕೆ ನಾವು ಕೆಂಪು ಕಲರಿಗೆ ನಾವು ಬೇರೆ ಏನು ಹಾಕ್ತಿಲ್ಲ, ಖಾರಕ್ಕೆ ಕೂಡ ಹಾಕ್ತಿಲ್ಲ. ಬೇಕು ಅಂತಾದರೆ ಒಂದು 4 ಪೆಪ್ಪರ್ ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ, ನನ್ನ ಹತ್ರ ಬೇಕಾದಷ್ಟು ಗಾಂಧಾರಿ ಮೆಣಸು ಇತ್ತು, ಹಾಗಾಗಿ ನಾನು ಬೇರೆ ಏನೂ ಹಾಕಲಿಲ್ಲ. ಅದಕ್ಕೆ ಖಾರಕ್ಕೆ ಗಾಂಧಾರಿ ಮೆಣಸಿನ ಖಾರವೇ ಸಾಕು. ಅದಕ್ಕೆ ಅದನ್ನು ಹಾಕ್ಕೊಂಡು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟ್ 1 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೇನೆ. 1 ಕಪ್ ನೀರು ಹಾಕ್ಕೊಂಡು ನೋಡಿ ಈ ಥರ ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಳಿ. ಇದಾಗುವಷ್ಟೊತ್ತಿಗೆ ನಮ್ಮದು ಗುಜ್ಜೆ ಹಾಗೂ ಅಲಸಂಡೆ ಬೀಜ ನಾವೇನು ಹಾಕಿದ್ದೇವೆ ಅದು ಬೆಂದು ರೆಡಿಯಾಗಿದೆ. ನೋಡಿ ಮೆತ್ತಗೆ ಬೆಂದು ರೆಡಿಯಾಗಿದೆ. ಪ್ರೆಸ್ ಮಾಡಿ ನೋಡಿಕೊಳ್ಳಿ. ಬೇಯಲಿಲ್ಲ ಅಂತಾದರೆ ಇನ್ನೊಂದು ವಿಸಿಲ್ ಹಾಕಿಸಿ ಅಷ್ಟೇ. ಆಮೇಲೆ ಇದಕ್ಕೆ ನಾವೇನು ರುಬ್ಬಿಟ್ಟಿದ್ದೇವೆ ಆ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವಿದು ಗಸಿ ಥರ ಮಾಡ್ತಿರುವ ಕಾರಣ ಜಾಸ್ತಿ ನೀರು ಹಾಕಲಿಲ್ಲ. ನೀವು ಸಾಂಬಾರು ಥರ ಮಾಡೋದಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಅದಕ್ಕೆ ನಾವೊಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ 1 ಕುದಿಸಿ, ಒಮ್ಮೆ ಅದು ಕುದಿದ ನಂತರ ಅದನ್ನು ಚೆನ್ನಾಗಿ ಮಗುಚಿಕೊಳ್ಳಿ. ನೋಡಿ ಈ ಥರ ಸರಿಯಾಗಿ ಅದು ಕುದಿ ಬರಬೇಕು. ಕುದಿದ ನಂತರ ಅದಕ್ಕೆ ಒಂದು ಮಾಮೂಲಾದ ಒಗ್ಗರಣೆ ಹಾಕ್ಕೊಳ್ಳುವ. ಬೆಳ್ಳುಳ್ಳಿ ಇಷ್ಟಪಡುವವರು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಬೋದು. ಇಲ್ಲಾಂತಾದರೆ ಸಾಸಿವೆ, ಕರಿಬೇವು, ಹಾಗೆ ಮೆಣಸು, ಇಂಗು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಳ್ಳುವ. ಬೆಳ್ಳುಳ್ಳಿ ಇಷ್ಟಪಡೋರು ಈಗ ಒಂದು 10 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ಬೋದು. ಇದನ್ನು ಬಿಳಿ ಸಾಂಬಾರಿಗೆ ಒಗ್ಗರಣೆ ಮಾಡಿಕೊಳ್ಳುವ. ನಮ್ಮ ರುಚಿಯಾದ ಗುಜ್ಜೆಯ ಬಿಳಿ ಸಾಂಬಾರು ರೆಡಿಯಾಯಿತು. ಇದನ್ನು ನೀವು ಯಾವುದರ ಜೊತೆ ಕೂಡ ಉಪಯೋಗಿಸಿಕೊಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು
ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.